ಅನೇಕ ಯೋಗಿಗಳು ಕೇವಲ ಈ ಒಂದು ಸೂಪರ್ ಫುಡ್ ತಿಂತಾನೆ ತಮ್ಮ ಕಠಿಣ ತಪಸ್ಸನ್ನ ಮಾಡ್ತಾ ಇದ್ರು. ನಾನ್ ಮಾತಾಡ್ತಿರೋ ಆ ಆಹಾರನೇ ನೆಲಗಡ್ಲೆ ಅಥವಾ ಕಡ್ಲೆಕಾಯಿ. ಒಂದು ಮುಷ್ಟಿಯಷ್ಟು ಹಸಿ ನೆಲಗಡ್ಲೆ ನಮ್ಮ ದೇಹಕ್ಕೆ ಹಲವಾರು ದಿನಗಳವರೆಗೆ ಬೇಕಾದ ಪೋಷಕಾಂಶಗಳನ್ನ ನೀಡೋ ಸಾಮರ್ಥ್ಯ ಹೊಂದಿದೆ ಅಂತ ನಿಮಗೆ ಗೊತ್ತಾ? ಈ ಸೂಪರ್ ಫುಡ್ ಅನ್ನ ಒಂದು ಯೋಗಿಕ್ ವೇಯಲ್ಲಿ ಹೇಗೆ ತಿನ್ನೋದು ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ತಾಪಮಾನ ಇಳಿದಂತೆ ನಮ್ಮ ದೇಹಕ್ಕೆ ಬೆಚ್ಚಗಿರೋಕೆ ಶಾಖ ನೀಡೋ ಆಹಾರಗಳ ಅಗತ್ಯವಿದೆ. ಆಯುರ್ವೇದದಲ್ಲಿ ಕಡ್ಲೆಕಾಯಿ ವಾರ್ಮಿಂಗ್ ಫುಡ್ ಅಂತ ಕರೀತಾರೆ. ಅಂದ್ರೆ ಇದು ದೇಹದ ಉಷ್ಣತೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಒಣಚರ್ಮದ ಸಮಸ್ಯೆ ಸಾಮಾನ್ಯ. ಕಡ್ಲೆಕಾಯಿಯಲ್ಲಿರೋ ವಿಟಮಿನ್ ಇ ಚರ್ಮವನ್ನ ಒಳಗಿನಿಂದ ರಕ್ಷಿಸೋಕೆ ಮತ್ತು ಹಾನಿಯಾದ ಜಾಗಗಳನ್ನ ಸರಿಪಡಿಸೋಕೆ ಸಹಾಯ ಮಾಡುತ್ತೆ. ಅಲ್ಲದೆ ಇದರಲ್ಲಿರೋ ಆರೋಗ್ಯಕರ ಕೊಬ್ಬುಗಳು ಚರ್ಮದಲ್ಲಿ ತೇವವನ್ನ ಕಾಪಾಡುತ್ತೆ. ಇನ್ನು ನ್ಯಾಚುರಲ್ ನೆಲಗಡಲೆಯ ಎಣ್ಣೆ ಕೀಲುಗಳ ನೋವಿಗೆ ತುಂಬಾ ಸಹಾಯಕವಾಗಿರುತ್ತೆ. ಚಳಿಗಾಲದಲ್ಲಿ ಕಡಿಮೆ ಹಗಲು ದೀರ್ಘರಾತ್ರಿ ಆಗಿರೋದ್ರಿಂದ ಎನರ್ಜಿ ಲೆವೆಲ್ಸ್ ಡೌನ್ ಆಗ್ಬಹುದು. ಕಡ್ಲೆಕಾಯಿಯಲ್ಲಿರೋ ನಿಯಾಸಿನ್ ಹಾಗೂ ಫೋಲೇಟ್ ಮೆದುಳಿನ ಕಾರ್ಯವನ್ನ ಸುಧಾರಿಸಿ ನೆನಪು ಮತ್ತು ಗಮನವನ್ನ ಹೆಚ್ಚಿಸೋ ಮೂಲಕ ನೀವು ಶಾರ್ಪ್ ಆಗಿರೋಲು ಸಹಾಯ ಮಾಡುತ್ತವೆ. ಯೋಗದ ಪ್ರಕಾರ ನೆಲಗಡಲೆ ತಿನ್ನೋದ್ರಲ್ಲೂ ಒಂದು ಸರಿಯಾದ ವಿಧಾನವಿದೆ. ಮೊದಲಿಗೆ ಆರ್ಗ್ಯಾನಿಕ್ ನೆಲಗಡಲೆಗಳನ್ನ ಆಯ್ಕೆ ಮಾಡೋದು ಉತ್ತಮ. ಇವು ಕೀಟನಾಶಕಗಳನ್ನ ಸಿಂಪಡಿಸಿರೋ ಅಥವಾ ಜೈವಿಕವಾಗಿ ಬದಲಾಯಿಸಿದ ನೆಲಗಡಲೆಗಳಿಗೆ ಹೋಲಿಸಿದ್ರೆ ಹೆಚ್ಚು ಆರೋಗ್ಯಕರ. ಸಾಧ್ಯವಾದಷ್ಟು ಸ್ಥಳೀಯವಾಗಿ ಬೆಳೆದ ಹಾಗೂ ಹೆಚ್ಚು ಕಾಲ ಸ್ಟೋರ್ ಮಾಡಿ ಇಟ್ಟಿರದಂತದನ್ನೇ ಆರಿಸಿಕೊಳ್ಳಿ. ತೇವಾಂಶ ಹೆಚ್ಚಿರೋ ಅಥವಾ ಹೆಚ್ಚು ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಟಿರೋ ನೆಲಗಡಲೆಯಲ್ಲಿ ಹಾನಿಕಾರಕ ಫಂಗಸ್ ಬೆಳವಣಿಗೆಗೆ ಕಾರಣವಾಗಬಹುದು. ಇದು ಕಾಲಾನಂತರ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಮತ್ತು ಮೆಂಟಲ್ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಇನ್ನೊಂದು ಪ್ರಮುಖ ಹಂತವೆಂದ್ರೆ ಕಡ್ಲೆಕಾಯಿಯನ್ನ ನೆನೆಸೋದು. ನೆಲಗಡಲೆಗಳನ್ನ 6 ರಿಂದ 8 ಗಂಟೆಗಳವರೆಗೆ ನೆನೆಸೋದು ಉತ್ತಮ. ಆದ್ರೆ ಅದಕ್ಕಿಂತ ಹೆಚ್ಚು ಸಮಯ ಒಳ್ಳೆಯದಲ್ಲ. ನೆನೆಸಿದ ನಂತರ ತಕ್ಷಣವೇ ತಿನ್ನೋಕೆ ಸಾಧ್ಯವಾಗದಿದ್ರೆ ತೊಂದರೆ ಇಲ್ಲ. ಕೇವಲ ನೀರಿನಿಂದ ತೆಗೆದುಕೊಂಡು ಪಕ್ಕದಲ್ಲಿಟ್ಬಿಡಿ. ನಂತರ ಬ್ರೇಕ್ಫಾಸ್ಟ್ ನಲ್ಲಿ ಇದನ್ನ ನೀವು ತಿನ್ಕೋಬಹುದು. ನೆಲಗಡಲೆಯನ್ನ ನೆನೆಸಿ ಹಾಕೋದ್ರಿಂದ ತನ್ನದೇ ಆದ ಪ್ರಯೋಜನಗಳಿವೆ. ಇದು ಅದರಲ್ಲಿರೋ ಪಿತ್ತದ ಅಂಶವನ್ನ ಕಡಿಮೆ ಮಾಡುತ್ತೆ ಮತ್ತು ನೆಲಗಡಲೆಯಲ್ಲಿರೋ ಪೋಷಕಾಂಶಗಳನ್ನ ಸಕ್ರಿಯಗೊಳಿಸುತ್ತೆ. ಪ್ರತಿದಿನ ಬೆಳಿಗ್ಗೆ 1 ಮುಷ್ಟಿಯಷ್ಟು ನೆನೆಸಿದ ನೆಲಗಡಲೆಯನ್ನ ತಿನ್ನೋದು ತುಂಬಾ ಒಳ್ಳೆಯದು. ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದನ್ನ ತಪ್ಪಿಸಬೇಕು. ನೆನೆಸಿರೋ ಕಡ್ಲೆಕಾಯಿಯನ್ನ ಸೇವಿಸೋದು ಎಲ್ಲಕ್ಕಿಂತ ಉತ್ತಮ ವಿಧಾನವಾದ್ರೂ ಇದನ್ನ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸೋಕೆ ಹಲವಾರು ವಿಧಾನಗಳಿವೆ. ಸಾಮಾನ್ಯವಾಗಿ ಭಾರತದಲ್ಲಿ ಚಳಿಗಾಲದಲ್ಲಿ ಕಡ್ಲೆ ಚಿಕ್ಕಿ ಮತ್ತು ಗಜಕ್ ತಯಾರಿಸಿ ಇದನ್ನ ಸೇವಿಸೋದನ್ನ ನೀವು ಕಾಣ್ತೀರಾ. ನನ್ಗೆ ಪರ್ಸನಲಿ ಬಾಳೆಹಣ್ಣು ಹಾಗೂ ನೆಲಗಡಲೆಯಿಂದ ಮಾಡಿದ ಸ್ಮೂದಿ ಕುಡಿಯೋದು ತುಂಬಾ ಇಷ್ಟ. ನಿಮ್ಗೂ ನೆಲಗಡಲೆಯಿಂದ ಮಾಡೋ 3 ಸರಳ ಯೋಗಿಕ್ ರೆಸಿಪಿಗಳ ಮಾಹಿತಿ ಬೇಕಿದ್ರೆ ಕೆಳಗಿನ ಕಾಮೆಂಟ್ಸ್ ಗಳಲ್ಲಿ ಅಥವಾ ಈ ವಾಟ್ಸ್ಆಪ್ ನಂಬರಿಗೆ ರೆಸಿಪಿ ಅಂತ ಮೆಸೇಜ್ ಕಳಿಸಿ. ನಾವು ಆ ರೆಸಿಪಿಗಳನ್ನ ನಿಮ್ಗೆ ಕಳಿಸ್ಕೊಡ್ತೀವಿ.